ನಮಸ್ತೆ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ಚಾನೆಲ್ಗೆ ಸ್ವಾಗತ. ಇಂದು ಅಷ್ಟಲಕ್ಷ್ಮಿಯ ಪೂಜೆಯನ್ನು ಮಾಡುವ ವಿಧಾನವನ್ನು ಹೇಳಲು ಹೊರಟಿದ್ದೇನೆ. ನೋಡಿ, ಅಷ್ಟಲಕ್ಷ್ಮಿಯರು ಅಂದರೆ ನಾವು 8 ಲಕ್ಷ್ಮಿಗಳು ಅಂತ ತಿಳ್ಕೊಂಡಿದ್ದೀವಿ. ಅಂತಹ ಮಹಾಶಕ್ತಿಯ 8 ಪ್ರಮುಖ ರೂಪಗಳನ್ನು ನಾವು ಇವಾಗ ಪೂಜೆ ಮಾಡೋಣ. ದೀಪದ ಮುಖಾಂತರ ನಾವು ಅಷ್ಟಲಕ್ಷ್ಮಿಯರನ್ನು ಸ್ಥಾಪನೆ ಮಾಡೋಣ. ಅಷ್ಟಲಕ್ಷ್ಮಿಯರನ್ನು ಭಕ್ತಿಯಿಂದ ಪೂಜಿಸುವುದರಿಂದ ಮನೆಯಲ್ಲಿ ಧನ ಸಂಪತ್ತು, ಧಾನ್ಯ ಸಂಪತ್ತು, ಸಂತಾನ, ಧೈರ್ಯ, ಜ್ಞಾನ, ವಿಜಯ ಮತ್ತು ಜೀವನದಲ್ಲಿ ಬೇಕಾಗಿರುವ ಎಲ್ಲ ರೀತಿಯ ಶುಭ ಸಂಪತ್ತು ನೆಲೆಸುತ್ತೆ ಅನ್ನೋ ನಂಬಿಕೆ ನಮ್ಮಲ್ಲಿ ಇದೆ. ಆದರೆ ಒಂದು ವಿಷಯವನ್ನು ನಾವು ಜ್ಞಾಪಕ ಮಾಡ್ಕೋಬೇಕು. ಲಕ್ಷ್ಮೀದೇವಿಯ ಅನುಗ್ರಹ ಎಂದರೆ ಹಣ ಮಾತ್ರ ಅಲ್ಲ, ಮನಸ್ಸಿಗೆ ನೆಮ್ಮದಿ, ಸಂತೋಷ, ಆರೋಗ್ಯ, ಜ್ಞಾನ, ಧೈರ್ಯ, ಜೀವನದಲ್ಲಿ ಸರಿಯಾದ ದಾರಿಯಲ್ಲಿ ನಡೆಯುವ ಶಕ್ತಿ, ಇವೆಲ್ಲವೂ ಲಕ್ಷ್ಮಿಯ ಕೃಪೆ ಅಂತ ತಿಳ್ಕೋಬೇಕು. ಹಾಗಾದರೆ ಅಷ್ಟಲಕ್ಷ್ಮಿಯರು ಯಾರು ಅಂತ ನಾವು ನೋಡೋಣ. ಮೊದಲನೆಯದಾಗಿ ಆದಿಲಕ್ಷ್ಮಿ. ಆದಿಲಕ್ಷ್ಮಿ ಎಂದರೆ ಲಕ್ಷ್ಮೀದೇವಿಯ ಮೂಲ ಸ್ವರೂಪ. ನಮ್ಮ ಜೀವನಕ್ಕೆ ಬೇಕಾಗಿರುವ ಮೂಲ ಶಕ್ತಿ, ಆತ್ಮಶಕ್ತಿ ಮತ್ತು ದೇವರ ಅನುಗ್ರಹವನ್ನು ನೀಡುವ ರೂಪವೇ ಆದಿಲಕ್ಷ್ಮಿ. ಎರಡನೆಯವರು ಧಾನ್ಯಲಕ್ಷ್ಮಿ. ನಮ್ಮ ಜೀವನದಲ್ಲಿ ಅನ್ನ ಮತ್ತು ಆಹಾರಕ್ಕೆ ಬಹಳ ದೊಡ್ಡ ಸ್ಥಾನ ಇದೆ. ನಾವು ಪ್ರತಿದಿನ ಸೇವಿಸುವ ಅನ್ನವೂ ಸಹ ದೇವರ ಅನುಗ್ರಹ. ಧಾನ್ಯಲಕ್ಷ್ಮಿ ಎಂದರೆ ಆಹಾರ, ಧಾನ್ಯ ಮತ್ತು ಸಮೃದ್ಧಿಯನ್ನು ನೀಡುವ ದೇವಿಯ ರೂಪ ಅಂತ ನಾವೆಲ್ಲ ತಿಳ್ಕೊಂಡಿದ್ದೀವಿ. ಈ ಅನ್ನಕ್ಕೆ ಕೊರತೆಯಾಗಬಾರದು, ಆಹಾರವನ್ನು ಗೌರವಿಸಬೇಕು ಎಂಬುದನ್ನು ನಾವು ಅರ್ಥ ಮಾಡಿಕೊಂಡು ಈ ಧಾನ್ಯಲಕ್ಷ್ಮಿಯನ್ನು ಗೌರವಿಸುವುದು ಒಳ್ಳೆಯದು. ಮೂರನೆಯವರು ಧನಲಕ್ಷ್ಮಿ. ಧನಲಕ್ಷ್ಮಿ ಎಂದರೆ ಹಣ ಮತ್ತು ಆರ್ಥಿಕ ಸಮೃದ್ಧಿಯನ್ನು ನೀಡುವ ದೇವಿಯ ರೂಪ. ಆದರೆ ಹಣವನ್ನು ಸಂಪಾದಿಸುವುದೆಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಧರ್ಮದ ಮಾರ್ಗದಲ್ಲಿ ಸಂಪಾದಿಸಿದ ಹಣವನ್ನು ಖರ್ಚು ಮಾಡುವುದು. ಧನಲಕ್ಷ್ಮಿಯ ಅನುಗ್ರಹದಿಂದ ಮನೆಯಲ್ಲಿ ಆರ್ಥಿಕ ಸ್ಥಿರತೆ ಮತ್ತು ಸಂಪತ್ತು ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ನಾಲ್ಕನೆಯವರು ಸಂತಾನಲಕ್ಷ್ಮಿ. ಸಂತಾನಲಕ್ಷ್ಮಿ ಮಕ್ಕಳ ಸುಖ, ಸಂತಾನ ಭಾಗ್ಯ ಮತ್ತು ಕುಟುಂಬದ ಬೆಳವಣಿಗೆಯನ್ನು ಕರುಣಿಸುವ ದೇವಿಯ ರೂಪ. ಮಕ್ಕಳು ಆರೋಗ್ಯವಾಗಿ ಸತ್ಪ್ರಜೆಯಿಂದ ಒಳ್ಳೆಯ ಗುಣಗಳಿಂದ ಜೀವನದಲ್ಲಿ ಯಶಸ್ವಿಯಾಗಿ ಅಂತ ತಾಯಿ ಸಂತಾನಲಕ್ಷ್ಮಿಯನ್ನು ಭಕ್ತಿಯಿಂದ ಪೂಜಿಸುವುದು. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ, ಜ್ಞಾನ ಮತ್ತು ಸನ್ಮಾರ್ಗ ದೇವಿ ಅನುಗ್ರಹಿಸು ಎಂದು ಪ್ರಾರ್ಥಿಸುವುದು. ಐದನೆಯವರು ಗಜಲಕ್ಷ್ಮಿ. ಗಜಲಕ್ಷ್ಮಿ ಎಂದರೆ ರಾಜಯೋಗ, ಗೌರವ, ಸ್ಥಾನ, ಮಾನ ಮತ್ತು ವಿಜಯವನ್ನು ನೀಡುವ ದೇವಿಯ ರೂಪ. ಜೀವನದಲ್ಲಿ ಅಡೆತಡೆಗಳು ದೂರವಾಗಿ ಗೌರವ ಮತ್ತು ಯಶಸ್ಸು ದೊರೆಯಲಿ ಎಂದು ಗಜಲಕ್ಷ್ಮಿಯನ್ನು ಆರಾಧಿಸಲಾಗುತ್ತದೆ. ಆರನೆಯವರು ಧೈರ್ಯಲಕ್ಷ್ಮಿ. ಜೀವನದಲ್ಲಿ ಹಣಕ್ಕಿಂತಲೂ ಕೆಲವೊಮ್ಮೆ ಧೈರ್ಯನೇ ಮುಖ್ಯ. ಕಷ್ಟಗಳು ಬಂದಾಗ ಕುಗ್ಗದೆ ನಿಲ್ಲುವ ಶಕ್ತಿ ಬೇಕು. ಸಮಸ್ಯೆಗಳನ್ನು ಎದುರಿಸುವ ಧೈರ್ಯ ಬೇಕು. ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಾನು ಇದನ್ನು ಎದುರಿಸುತ್ತೇನೆ ಎಂಬ ಮನೋಬಲವನ್ನು, ಶಕ್ತಿಯನ್ನು ಧೈರ್ಯಲಕ್ಷ್ಮಿಯ ಕೃಪೆಯೇ ಅಂತ ಹೇಳಲಾಗುತ್ತೆ. ಏಳನೆಯವರು ವಿದ್ಯಾಲಕ್ಷ್ಮಿ. ವಿದ್ಯಾಲಕ್ಷ್ಮಿ ಎಂದರೆ ಜ್ಞಾನ, ವಿದ್ಯೆ ಮತ್ತು ಬುದ್ಧಿವಂತಿಕೆಯನ್ನು ನೀಡುವ ದೇವಿಯ ರೂಪ. ಜ್ಞಾನವಿಲ್ಲದ ಸಂಪತ್ತು ಬಹಳ ಕಾಲ ಉಳಿಯೋದಿಲ್ಲ. ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಜ್ಞಾನವನ್ನು ಬಯಸುವ ಪ್ರತಿಯೊಬ್ಬರೂ ವಿದ್ಯಾಲಕ್ಷ್ಮಿಯ ಅನುಗ್ರಹವನ್ನು ಪ್ರಾರ್ಥಿಸಲೇಬೇಕು, ಪಡೆಯಲೇಬೇಕು. ಎಂಟನೆಯವರು ವಿಜಯಲಕ್ಷ್ಮಿ. ವಿಜಯಲಕ್ಷ್ಮಿ ಎಂದರೆ ಜೀವನದಲ್ಲಿ ಯಶಸ್ಸು ಮತ್ತು ವಿಜಯವನ್ನು ನೀಡುವ ದೇವಿಯ ರೂಪ. ನಾವು ಕೈಗೊಳ್ಳುವ ಎಲ್ಲ ಒಳ್ಳೆಯ ಕಾರ್ಯಗಳು ಯಶಸ್ವಿಯಾಗಲಿ, ನಮ್ಮ ಪ್ರಯತ್ನಗಳಿಗೆ ಫಲ ಸಿಗಲಿ ಎಂದು ವಿಜಯಲಕ್ಷ್ಮಿಯನ್ನು ಆರಾಧಿಸಲಾಗುತ್ತದೆ. ಭಕ್ತಿ ಮತ್ತು ಪ್ರಯತ್ನ ಎರಡು ಸೇರಿದಾಗ ಜೀವನದಲ್ಲಿ ಯಶಸ್ಸು ಕಟ್ಟಿಟ್ಟ
ಕೆಟ್ಟಬುತ್ತಿ ಅಂತ ಹೇಳಬಹುದು. ಅಷ್ಟಲಕ್ಷ್ಮಿ ಪೂಜೆಯನ್ನು ನಾವು ಹೇಗೆ ಮಾಡಬೇಕು? ಅಷ್ಟಲಕ್ಷ್ಮಿ ಪೂಜೆಯನ್ನು ಮನೆಯಲ್ಲಿ ಸರಳವಾಗಿ ಭಕ್ತಿಯಿಂದ ಮಾಡಬಹುದು. ಮೊದಲಿಗೆ ಪೂಜಾ ಮಾಡುವ ಸ್ಥಳವನ್ನು ಸ್ವಚ್ಛಗೊಳಿಸಿ ಅಷ್ಟಲಕ್ಷ್ಮಿಯ ಚಿತ್ರ, ವಿಗ್ರಹ ಅಥವಾ ದೀಪದ ರೂಪದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ದೇವಿಯ ಮುಂದೆ ನಾವು 8 ದೀಪಗಳನ್ನು ಹಚ್ಚಬೇಕು. ಸಾಧ್ಯವಾದರೆ ತುಪ್ಪದ ದೀಪವನ್ನು ಹಚ್ಚಬಹುದು. ಅರಿಶಿನ, ಕುಂಕುಮ, ಹೂವು, ಅಕ್ಷತೆ ಮತ್ತು ನೈವೇದ್ಯವನ್ನು ಅರ್ಪಿಸಬಹುದು. ನೈವೇದ್ಯವೆಂದರೆ ಬಗೆ ಬಗೆಯ ಭಕ್ಷ್ಯವಲ್ಲ. 1 ಲೋಟ ಹಾಲು, 2 ಬಾಳೆಹಣ್ಣು ಇಟ್ಟರೂ ಸಾಕು. ಮೊದಲು ಗಣಪತಿಯನ್ನು ಸ್ಮರಿಸಿ ಪೂಜೆಯನ್ನು ಪ್ರಾರಂಭಿಸಬೇಕು. ನಂತರ ಮಹಾಲಕ್ಷ್ಮೀ ದೇವಿಯನ್ನು ಧ್ಯಾನಿಸಿ ಅಷ್ಟಲಕ್ಷ್ಮಿಯರನ್ನು ಮನಸ್ಸಿನಲ್ಲಿ ಈ ರೀತಿ ಸ್ಮರಿಸಬೇಕಾಗುತ್ತೆ. ಅಷ್ಟಲಕ್ಷ್ಮಿಯರ ಹೆಸರುಗಳನ್ನು ಹೇಳುತ್ತಾ ಪೂಜೆ ಮಾಡಬಹುದು. ಆದಿಲಕ್ಷ್ಮಿಯೇ ನಮಃ, ಧಾನ್ಯಲಕ್ಷ್ಮಿಯೇ ನಮಃ, ಧನಲಕ್ಷ್ಮಿಯೇ ನಮಃ, ಸಂತಾನಲಕ್ಷ್ಮಿಯೇ ನಮಃ, ಗಜಲಕ್ಷ್ಮಿಯೇ ನಮಃ, ಧೈರ್ಯಲಕ್ಷ್ಮಿಯೇ ನಮಃ, ವಿದ್ಯಾಲಕ್ಷ್ಮಿಯೇ ನಮಃ, ವಿಜಯಲಕ್ಷ್ಮಿಯೇ ನಮಃ ಎಂದು ಭಕ್ತಿಯಿಂದ ನಾವು ಧ್ಯಾನ ಮಾಡುತ್ತಾ ದೇವಿಯ ಆರಾಧನೆ ಮಾಡುತ್ತಾ ಅವಳ ಹೆಸರುಗಳನ್ನು ಸ್ಮರಿಸಬಹುದು. ನಂತರ ಮಹಾಲಕ್ಷ್ಮೀ ದೇವಿಗೆ ನೈವೇದ್ಯ ಅರ್ಪಿಸಿ ಆರತಿಯನ್ನು ಮಾಡಬೇಕು. ಕೊನೆಯಲ್ಲಿ ಕುಟುಂಬದ ಸುಖ, ಆರೋಗ್ಯ, ನೆಮ್ಮದಿ ಮತ್ತು ಸಮೃದ್ಧಿಗಾಗಿ ನಾವು ಪ್ರಾರ್ಥಿಸಬೇಕಾಗುತ್ತೆ. ಅಷ್ಟಲಕ್ಷ್ಮಿ ಪೂಜೆಯ ನಿಜವಾದ ಮಹತ್ವ ಏನಪ್ಪ ಅಂದರೆ, ಒಂದು ಸುಂದರ ಆಧ್ಯಾತ್ಮಿಕ ಭಾವನೆಯನ್ನು ಮನೆಯಲ್ಲಿ ಮೂಡಿಸುವುದು. ನಮ್ಮ ಜೀವನದಲ್ಲಿ ಸಂಪತ್ತು ಎಂದರೆ ಕೇವಲ ಹಣವಲ್ಲ ಎಂಬ ಸತ್ಯವನ್ನು ತಿಳಿಯುವುದು. ಅನ್ನವು ಸಂಪತ್ತು, ಜ್ಞಾನವು ಸಂಪತ್ತು, ಆರೋಗ್ಯವು ಸಂಪತ್ತು, ಮಕ್ಕಳು ಸಂಪತ್ತು, ಸಂತೋಷವು ಸಂಪತ್ತು, ಧೈರ್ಯವು ಸಂಪತ್ತು, ವಿಜಯವು ಸಂಪತ್ತು, ಮನಸ್ಸಿನ ಶಾಂತಿ ಮೊದಲಿಗೆ ಎಲ್ಲದಕ್ಕಿಂತ ಒಳ್ಳೆಯ ಮತ್ತು ಬೆಲೆಯುಳ್ಳ ಸಂಪತ್ತು ಅಂತ ತಿಳಿಯುವುದು. ಆದ್ದರಿಂದ ಅಷ್ಟಲಕ್ಷ್ಮಿಯರನ್ನು ಪೂಜಿಸುವಾಗ ನಾವು ಕೇವಲ ಹಣಕ್ಕಾಗಿ ಪ್ರಾರ್ಥಿಸಬಾರದು. ಅಮ್ಮ, ನಮ್ಮ ಮನೆಯಲ್ಲಿ ಯಾವಾಗಲೂ ಅನ್ನ ಇರಲಿ, ನನ್ನ ಕುಟುಂಬದಲ್ಲಿ ಆರೋಗ್ಯ, ಮಕ್ಕಳಿಗೆ ಒಳ್ಳೆಯ ಜ್ಞಾನ, ಕಷ್ಟಗಳನ್ನು ಎದುರಿಸುವ ಧೈರ್ಯ, ನಮ್ಮ ಮನೆಯಲ್ಲಿ ಪ್ರೀತಿ, ನೆಮ್ಮದಿ, ನಮ್ಮ ಜೀವನದಲ್ಲಿ ಧರ್ಮ ಮತ್ತು ಸತ್ಯ, ನಮ್ಮ ಮನೆಯಿಂದ ದಾರಿದ್ರ್ಯ, ದುಃಖ ಮತ್ತು ನಕಾರಾತ್ಮಕತೆ ದೂರವಾಗಲಿ. ಅಮ್ಮ, ನಿನ್ನ ಕೃಪೆ ಸದಾ ನಮ್ಮ ಮೇಲೆ ಇರಲಿ ಎಂದು ಮನಪೂರ್ವಕವಾಗಿ ನಾವು ಪ್ರಾರ್ಥಿಸಬೇಕು. ಒಂದು ಮುಖ್ಯವಾದ ವಿಷಯ, ಲಕ್ಷ್ಮೀ ದೇವಿಗೆ ಸ್ವಚ್ಛತೆ ತುಂಬ ಪ್ರಿಯ. ಆದ್ದರಿಂದ ನಾವು ಸ್ವಚ್ಛತೆಯಿಂದ ದೇವಿಯ ಆರಾಧನೆಯನ್ನು ಮಾಡಬೇಕು. ಪೂಜೆ ಮಾಡುವ ದಿನವಲ್ಲ, ದಿನವೂ ಸಹ ನಾವು ಸ್ವಚ್ಛವಾಗಿ ಮನೆಯನ್ನು ಇಟ್ಕೋಬೇಕು. ಮತ್ತು ಪ್ರತಿದಿನ ನಾವು ಅನ್ನವನ್ನು ಗೌರವಿಸುವುದನ್ನು, ಹಣವನ್ನು ದುರುಪಯೋಗ ಮಾಡಬಾರದು ಎನ್ನುವುದನ್ನು ತಿಳಿಬೇಕಾಗುತ್ತೆ. ಬಡವರಿಗೆ ಸಹಾಯ ಮಾಡೋದು ಮತ್ತು ಯಾರನ್ನು ಅವಮಾನಿಸಬಾರದು, ಸತ್ಯದ ಮಾರ್ಗದಲ್ಲಿ ನಡೆಯುವುದು, ಇವೆಲ್ಲ ಲಕ್ಷ್ಮೀ ದೇವಿಯನ್ನು ಆರಾಧಿಸುವ ಸುಲಭ ಮಾರ್ಗಗಳು. ದೇವಿಯ ಮುಂದೆ 1000 ದೀಪಗಳನ್ನು ಹಚ್ಚಿದರೂ ನಮ್ಮ ಮನಸ್ಸಿನಲ್ಲಿ ಅಹಂಕಾರ ಮತ್ತು ದ್ವೇಷ ಇಟ್ಕೊಂಡಿದ್ದರೆ ದೇವಿಯ ಕೃಪೆ ಸಂಪೂರ್ಣವಾಗಿ ನಾವು ಅನುಭವಿಸಲು ಆಗಲ್ಲ. ಆದರೆ ಸಣ್ಣ ದೀಪವೊಂದನ್ನು ಹಚ್ಚಿ ಶುದ್ಧ ಮನಸ್ಸಿನಿಂದ ಅಮ್ಮ ನನ್ನನ್ನು ಕಾಪಾಡು ಎಂದು ಭಕ್ತಿಯಿಂದ ದೇವಿಗೆ ಪ್ರಾರ್ಥಿಸಿದರೆ ಸಾಕು. ಅಷ್ಟಲಕ್ಷ್ಮಿ ಪೂಜೆಯ ನಿಜವಾದ ಶಕ್ತಿ ನಮ್ಮ ಭಕ್ತಿ ಎರಡನ್ನೂ ಸಹ ನಾವು ನೋಡಬಹುದು. ಕೊನೆಯಲ್ಲಿ ಅಷ್ಟಲಕ್ಷ್ಮಿ ತಾಯಿಯೇ ನಮ್ಮ ಮನೆಗೆ ಲಕ್ಷ್ಮಿಯ ಅನುಗ್ರಹ ನೀಡು, ನಮ್ಮ ಮನೆಯಲ್ಲಿ ಅನ್ನದ ಕೊರತೆ ಬರದಂತೆ ಕಾಪಾಡು, ಕೃಪೆ ಮಾಡು, ಮಕ್ಕಳಿಗೆ ಸಂತಾನ ಲಕ್ಷ್ಮಿಯ ಆಶೀರ್ವಾದ ನೀಡು, ನಮ್ಮ ಜೀವನದಲ್ಲಿ ಜ್ಞಾನ, ವಿವೇಕ, ಕಷ್ಟಗಳನ್ನು ಎದುರಿಸುವ ಧೈರ್ಯ, ನಾವು ಕೈಗೊಳ್ಳುವ ಒಳ್ಳೆ ಕಾರ್ಯಗಳಲ್ಲಿ ನಮಗೆ ವಿಜಯ, ನಮ್ಮ ಕುಟುಂಬದಲ್ಲಿ ಸದಾ ಶಾಂತಿ, ಸಂತೋಷ, ಆರೋಗ್ಯ ಮತ್ತು ಸಮೃದ್ಧಿ ನೆಲೆಸುವಂತೆ ಮಾಡಮ್ಮ ಅಂತ ಮಹಾಲಕ್ಷ್ಮಿಯನ್ನು ಕೇಳ್ಕೋಬೇಕು. ನಿನ್ನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಸದಾ ಇರಲಿ ತಾಯಿ ಅಂತ
ತಾಯಿಯಲ್ಲಿ ನಾವು ಆರಾಧಿಸ್ಕೋಬೇಕು. ದೀಪದ ಬೆಳಕು ಎಂದಿಗೂ ಆರದಿರಲಿ. ನಮ್ಮ ಮನೆಯಲ್ಲಿ, ನಮ್ಮ ಹೃದಯದಲ್ಲಿ ಭಕ್ತಿಯ ಬೆಳಕು ಎಂದಿಗೂ ಕಡಿಮೆಯಾಗದಿರಲಿ. ಅಮ್ಮ, ಓಂ ಶ್ರೀ ಅಷ್ಟಲಕ್ಷ್ಮ್ಯೋಂಭ್ಯೋ ನಮಃ, ಓಂ ಶ್ರೀ ಅಷ್ಟಲಕ್ಷ್ಮ್ಯೋಂಭ್ಯೋ ನಮಃ ಅಂತ ನಾವು ಭಕ್ತಿಯಿಂದ ತಾಯಿಯಲ್ಲಿ ಮೊರೆ ಹೋಗಬೇಕು. ತಾಯಿ ಯಾವಾಗಲೂ ಸಹ ಸರಳವಾಗಿ ಭಕ್ತಿಯಿಂದ, ಶುದ್ಧತೆಯಿಂದ, ಸ್ವಚ್ಛತೆಯಿಂದ ನನ್ನನ್ನು ಆರಾಧಿಸಿ ನಿಮಗೆ ಯಾವಾಗಲೂ ಸದಾ ನನ್ನ ಆಶೀರ್ವಾದ ಇರುತ್ತೆ ಅಂತ ಹೇಳ್ತಾರೆ. ಶ್ರೀ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಎಲ್ಲರಿಗೂ ದೊರೆಯಲಿ. ಶ್ರೀ ಮಹಾಲಕ್ಷ್ಮೀ ದೇವಿಗೆ ಜಯವಾಗಲಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟಲ್ಲಿ ನೀವು ಒಂದು ವಿಷಯವನ್ನು ಹೇಳಿ. ಓಂ ಮಹಾಲಕ್ಷ್ಮಿಯೇ ನಮಃ, ಓಂ ಮಹಾಲಕ್ಷ್ಮಿಯೇ ನಮಃ, ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಕಮೆಂಟಲ್ಲಿ ನೀವು ಒಂದು ಕಮೆಂಟನ್ನು ಹಾಕಿ ಲಕ್ಷ್ಮಿಯ ಕೃಪೆಗೆ, ಅನುಗ್ರಹಕ್ಕೆ ನೀವು ನಿಮ್ಮ ಕುಟುಂಬದವರು ಪಾತ್ರರಾಗಿ. ಈ ಪೂಜೆಯ ಸಮಯದಲ್ಲಿ ಸಾಧ್ಯವಾದರೆ ಲಕ್ಷ್ಮಿಯ ಅಷ್ಟೋತ್ತರ, ವಿಷ್ಣುವಿನ ಅಷ್ಟೋತ್ತರ ಭಕ್ತಿಯಿಂದ ನೀವು ಪಠಿಸಬಹುದು. ಪಠಿಸಿದರೆ ಲಕ್ಷ್ಮಿಯ ಅನುಗ್ರಹ ನಮ್ಮ ಮನೆಗೆ, ನಮ್ಮ ಮನಸ್ಸಿಗೆ, ನಮ್ಮ ಮಕ್ಕಳ ಮೇಲೆ, ನಮ್ಮ ಕುಟುಂಬಕ್ಕೆ ದೊರಕುತ್ತದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪೂಜೆಯ ಉದ್ದೇಶ ಅದ್ದೂರಿ ಅಲ್ಲ, ಸರಳತೆ ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಯಾವಾಗಲೂ ಸಹ ಸರಳತೆಯಿಂದ ಭಕ್ತಿಪೂರ್ವಕವಾಗಿ, ಮನಪೂರ್ವಕವಾಗಿ ನೋಡಿ. ಶ್ರೀ ವಿಷ್ಣುವಿನ ಅಷ್ಟೋತ್ತರ ಶತನಾಮಾವಳಿ, ಲಕ್ಷ್ಮಿ ಅಷ್ಟೋತ್ತರ ಶತನಾಮಾವಳಿಯನ್ನು ನಾವು ದೇವರ ಮುಂದೆ ಪಠಿಸಿದರೆ ಅವಳ ಆಶೀರ್ವಾದ ನಮಗೆ, ನಮ್ಮ ಕುಟುಂಬಕ್ಕೂ ದೊರಕುತ್ತದೆ. ಅದರಲ್ಲಿ ಯಾವುದೇ ಡೌಟು, ಅನುಮಾನ ಬೇಡ. ನೋಡಿ, ನಾನು ಸರಳವಾಗಿ ದೀಪಗಳ ಮುಖಾಂತರ ಅಷ್ಟಲಕ್ಷ್ಮಿಯನ್ನು ಆರಾಧಿಸ್ತಾ ಇದ್ದೀನಿ. ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಉಪಯೋಗ ಮಾಡಿ ಅದನ್ನೇ ಒಂದು ಅಷ್ಟಲಕ್ಷ್ಮಿಯಾಗಿ ಪ್ರತಿಷ್ಠಾಪನೆ ಮಾಡಿ ಅಷ್ಟಲಕ್ಷ್ಮಿಯ ಆರಾಧನೆಯನ್ನು ಭಕ್ತಿಪೂರ್ವಕವಾಗಿ ಮಾಡಿ ನನ್ನ ಮನಸ್ಸಿಗೆ ಶಾಂತಿ ಆಯಿತು. ನಿಮಗೂ ಸಹ ಅವಳ ಆಶೀರ್ವಾದ ದೊರಕಲಿ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನೋಡಿ, ನಾನು ಪ್ರಸಾದ ರೂಪದಲ್ಲಿ ನೈವೇದ್ಯಕ್ಕೆ ಕೇವಲ ಹಾಲನ್ನು ಇಟ್ಟಿದ್ದೀನಿ ಮತ್ತು 2 ಬಾಳೆಹಣ್ಣನ್ನು ಇಟ್ಟಿದ್ದೀನಿ. ನನ್ನ ಕೈಲಾದಷ್ಟು ಮಟ್ಟಿಗೆ ನಾನು ಹೂವುಗಳನ್ನು ದೇವಿಗೆ ಅರ್ಪಣೆ ಮಾಡಿದ್ದೀನಿ. ತಾಯಿ ನನಗೆ ಆಡಂಬರವಾಗಿ, ವಿಜೃಂಭಣೆಯಾಗಿ ನನ್ನನ್ನು ಪೂಜಿಸುವಂತ ಎಲ್ಲೂ ಹೇಳಿಲ್ಲ, ಹೇಳದೂ ಇಲ್ಲ. ನಮ್ಮ ಕೈಲಾದಷ್ಟು ಭಕ್ತಿಯಿಂದ ಅವಳನ್ನು ಪ್ರಾರ್ಥಿಸಿದರೆ ಸಾಕು, ಅವಳೇ ನಮಗೆ ಸೌಭಾಗ್ಯವನ್ನು ಕರುಣಿಸುತ್ತಾಳೆ. ಆದ್ದರಿಂದ ನೀವು ಸಹ ಭಕ್ತಿಪೂರ್ವಕವಾಗಿ ಈ ಅಷ್ಟಲಕ್ಷ್ಮಿ ತಾಯಿಯ ಆರಾಧನೆಯನ್ನು ಮಾಡಿ ನಿಮ್ಮ ಮನಸ್ಸು, ನಿಮ್ಮ ಮಕ್ಕಳು, ನಿಮ್ಮ ಕುಟುಂಬ ಎಲ್ಲರೂ ಸೌಖ್ಯವಾಗಿ, ಸಂಪದ್ಭರಿತವಾಗಿ ಇರುತ್ತಾರೆ. ಅಷ್ಟಲಕ್ಷ್ಮಿಯ ಆಶೀರ್ವಾದ ನಿಮಗೂ ನಮಗೂ ಎಲ್ಲರಿಗೂ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಲೋಕಾ ಸಮಸ್ತ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ತೆ. ಮತ್ತೊಮ್ಮೆ ಭೇಟಿಯಾಗೋ.